ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೃಷ್ಟಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಸ್ವಾಮಿ ಅಂತ ಅವರ ಗಂಡನ ಹೆಸರಾಗಿರುತ್ತೆ ನೋಡಿ. 6 ಫ್ಲೋರ್ಸ್ ಹೌಸ್ ಇದೆ ಬೆಂಗಳೂರಲ್ಲಿ ಜಾಲಹಳ್ಳಿಲಿ ಸ್ನೇಹಿತರೆ ಇರ್ತಕ್ಕಂಥ ಈ ಒಂದು ಹೌಸ್ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ಆದಂಥ ಒಂದು ಮಾಹಿತಿನ ನಿಮ್ಮ ಮುಂದೆ ಕೊಡ್ತೀನಿ. ಓಕೆ, ಸಮಾಚಾರ ಬಂದ್ಬಿಟ್ಟು ಏನು ಅಂದರೆ 2 ಫ್ಲೋರ್ ಮನೆ ಖಾಲಿ ಇದೆ, ರೆಂಟು ಕೊಡಲಾಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸೌಲಭ್ಯಗಳು ಏನೇನಪ್ಪ ಕೊಡ್ತಾರೆ ಅಂದರೆ ಈ ಒಂದು ಮನೆಯಲ್ಲಿ ಮನೆ ಮುಂಭಾಗದಲ್ಲಿ ಟಾರ್ ರೋಡ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ತುಂಬ ಕ್ಲೀನಿಂಗ್ ವ್ಯವಸ್ಥೆ ಇದೆ. ಏನು ಗಲೀಜಿದ್ರು ಕೂಡ ಕಸವನ್ನು ಗುಡಿಸೋಕೆ ಅಂತ ಕೆಲಸಗಾರರು ಇದ್ದಾರೆ, ಅವರು ಆ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಬಾಡಿಗೆ ಬಂದ್ಬಿಟ್ಟು ವರ್ಷಕ್ಕೆ ಒಂದ್ಸಲ ಕೊಟ್ಟರು ಸಾಕು, ಆದರೆ ದಿನ ಜೊತೆಗೆ ಮಲಗಬೇಕಾಯ್ತಾ ಅಂತ ಇಲ್ಲಿ ಬಾಡಿಗೆದ ವಿಚಾರದ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪಾ ಅಂತಂದರೆ 4 ವೀಲರ್ ಗಾಡಿಗಳು ನಿಲ್ಲಿಸೋಕೆ ಅನುಕೂಲತೆ ಇದೆ ಈ ಒಂದು ಮನೆ ಬಿಲ್ಡಿಂಗಲ್ಲಿ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಬರೋರಿಗೆ, ರೆಂಟ್ಗೆ ಬರೋರಿಗೆ ಅನುಕೂಲತೆ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಇವರ ಒಂದು ಉದ್ದೇಶ ಇರುತ್ತೆ ನೋಡಿ. ಇಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ಹೇಳಬೇಕು ಅಂದರೆ ಇನ್ನೂ ಜಾಬ್ ಮಾಡೋರಿಗೆ ತುಂಬ ಅನುಕೂಲತೆ ಇದೆ. ಈ ಮನೆಗೆ ಬಂದರೆ ಏಕೆ ಅಂತ ಹೇಳ್ತೀನಿ ಕೇಳಿ. ಮನೆ ಹತ್ತಿರ ಸುಮಾರು ಕಂಪ್ನಿಗಳು ಇದ್ದಾವೆ. ಓಕೆ, ಕೆಲಸಕ್ಕೆ ಏನು ತೊಂದರೆ ಇಲ್ಲ, ಹಾಗೆ ಅಂಗಡಿಗಳು ಸಹ ಇದ್ದಾವೆ ಸುಮಾರು. ಅಂದರೆ ದಿನನಿತ್ಯದ ವಸ್ತುಗಳನ್ನ ಏನು ತಗೋಬೇಕು ಹತ್ರದಲ್ಲೇ ಸುಮಾರು ಅಂಗಡಿಗಳಿದ್ದಾವೆ, ಏನು ತೊಂದರೆ ಇಲ್ಲ. ದಿನ ಜೊತೆಗೆ ಮಲಗಿದ್ರೆ ವರ್ಷಕ್ಕೆ ಒಂದ್ಸಲನೇ ಬಾಡಿಗೆ ತಗೊಳ್ಳೋದು, ಅಲ್ಲಿವರೆಗೂ ಅದ್ರ ಬಗ್ಗೆ ಮಾತು ಸಹ ಆಡಲ್ಲ. ಈ ಒಂದು ಕೆಲಸವನ್ನು ಮಾಡಿದ್ರೆ ಮಾಡಲೇಬೇಕು ಅಂತಿಲ್ಲ, ಅಕಸ್ಮಾತ್ ಏನಾದರೂ ಮಾಡಿದ್ರೆ ಈ ಥರ ಒಂದು ಉಳಿತಾಯವನ್ನು ಮಾಡ್ಬೋದು. ಕೆಲಸ ಇಲ್ಲದೆ ಇರುವವರು ಬಂದರೆ ಇನ್ನೂ ಅನುಕೂಲತೆ ಮಾಡಿಕೊಡ್ತೀನಿ. ಸೋಫಾ ಸೆಟ್ಟು ಅದು ಇದು ಎಲ್ಲ ಕೊಟ್ಟು ಅನುಕೂಲತೆ ಮಾಡಿಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸ್ನೇಹಿತರೆ, ಖಾಲಿ ಇದೆ ಅಂದ ಮಾತ್ರಕ್ಕೆ ಧೂಳು ಇದೆ ಅಂತ ಅಂದುಕೊಳ್ಳಬಾರದು. ಯಾಕೆ ಅಂತಂದರೆ ಪ್ರತಿದಿನ ಮನೆ ಕೆಲಸಕ್ಕೆ ಬರುವರ ಹತ್ರನೇ ನೆಲ ಹಾಗೂ ಧೂಳು ಎಲ್ಲ ಕೆಲಸವನ್ನು ಮಾಡಿಸುತ್ತೀನಿ, ಮತ್ತು ಅವರು ಅಚ್ಚುಕಟ್ಟಾಗಿ ಮಾಡ್ತಾರೆ ಆ ಒಂದು ಕೆಲಸವನ್ನು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಅವರಿಗೆ ಆ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಟ್ಟು ಸಾಧ್ಯ ಆದಷ್ಟು ಅವರ ಆಸೆಯನ್ನು ಸಹ ಈಡೇರಿಸಿ ಕಳಿಸುತ್ತೇನೆ. ಮನೆಯವರಂತೆ ಚೆನ್ನಾಗಿ ಅವರನ್ನು ನೋಡ್ಕೋತೀನಿ ಅಂತ ಇಲ್ಲಿ ಭರವಸೆ ಒಂದು ಮಾತನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮನೆ ಖಾಲಿ ಆಗಿ ಜಾಸ್ತಿ ದಿನ ಏನಾಗಿಲ್ಲ, 4 ತಿಂಗಳು ಅಷ್ಟೇ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಧೂಳು ತುಂಬಿಕೊಳಲ್ಲ, ಮತ್ತು ಯಾವುದೇ ರೀತಿಯಾದ ಒಂದು ಮನೆಯಲ್ಲಿ ಡ್ಯಾಮೇಜು ಕೂಡ ಆಗಿರಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಅಷ್ಟು ನೀಟಾಗಿ 4 ತಿಂಗಳಲ್ಲಿ ಇನ್ನೆಷ್ಟು ಧೂಳು ಆಗ್ಬೋದು, ಏನಾದರೆ ಒಂದು ಸ್ವಲ್ಪ ಆಗ್ಬೋದು ಅಂತ ಹೇಳಿರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಕಾರ್ನ ಇಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು.